ಮಹಾಭಾರತ ಯುದ್ಧಕ್ಕೆ ಅನೇಕ ಕಾರಣಗಳಿವೆ. ಅದರಲ್ಲಿ ಅತ್ಯಂತ ಪ್ರಮುಖ ಕಾರಣವೆಂದರೆ ಶಕುನಿ. ಶಕುನಿ ಕೇವಲ ದುರ್ಯೋಧನನ ಕಿವಿಯನ್ನು ಚುಚ್ಚುತ್ತಿರಲಿಲ್ಲ, ಅವನನ್ನು ದಾರಿ ತಪ್ಪಿಸುತ್ತಿದ್ದನು. ಆತನ ಮಾಯಾ ಪಾಸುಗಳ ಆಟದಿಂದಲೇ ಪಾಂಡವರು ಎಲ್ಲವನ್ನೂ ಸೋತಿದ್ದು ಮತ್ತು ದ್ರೌಪದಿಯ ವಸ್ತ್ರಾಪಹರಣಕ್ಕೆ ದಾರಿಯಾದದ್ದು. ಆದರೆ ಶಕುನಿ ಇದೆಲ್ಲವನ್ನೂ ಮಾಡಲು ಕಾರಣವೇನು? ಅವನ ನಿಜವಾದ ಉದ್ದೇಶವೇನಿತ್ತು ಎನ್ನುವುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗಾಂಧಾರದ ಮೇಲೆ ಭೀಷ್ಮರ ದಾಳಿ ಮತ್ತು ಮದುವೆ. ಕಥೆ ಶುರುವಾಗುವುದು ಭೀಷ್ಮ ಪಿತಾಮಹರು ಧೃತರಾಷ್ಟ್ರನಿಗಾಗಿ ಕನ್ಯೆಯನ್ನು ಹುಡುಕುತ್ತಿರುವಾಗ. ಆಗ ಅವರಿಗೆ ಗಾಂಧಾರ ದೇಶದ ರಾಜಕುಮಾರಿ ಗಾಂಧಾರಿಯ ಬಗ್ಗೆ ತಿಳಿಯುತ್ತದೆ. ಭೀಷ್ಮರು ಗಾಂಧಾರ ರಾಜನ ಬಳಿ ಹೋಗಿ ಗಾಂಧಾರಿಯ ಕೈಯನ್ನು ಧೃತರಾಷ್ಟ್ರನಿಗಾಗಿ ಕೇಳುತ್ತಾರೆ. ಧೃತರಾಷ್ಟ್ರ ಕುರುಡನಾಗಿದ್ದರೂ ಅಂದು ಹಸ್ತಿನಾಪುರಕ್ಕೆ ಎದುರು ನಿಲ್ಲುವ ಶಕ್ತಿ ಗಾಂಧಾರಕ್ಕಿರಲಿಲ್ಲ. ಹಾಗಾಗಿ ಮನಸ್ಸಿಲ್ಲದಿದ್ದರೂ ಗಾಂಧಾರ ರಾಜ ಮದುವೆಗೆ ಒಪ್ಪುತ್ತಾನೆ. ಮೋಸದ ಆರೋಪ ಮತ್ತು ಸೆರೆವಾಸ. ಮದುವೆಯ ನಂತರ ಭೀಷ್ಮರಿಗೆ ಒಂದು ಸತ್ಯ ತಿಳಿಯುತ್ತದೆ. ಗಾಂಧಾರಿಗೆ ಮಂಗಳನ ದೋಷ ಇರುವುದರಿಂದ ಆಕೆಯ ದೋಷ ನಿವಾರಣೆಗಾಗಿ ಮೊದಲು ಒಂದು ಮೇಕೆಯೊಂದಿಗೆ ಆಕೆಯ ಮದುವೆ ಮಾಡಿ ಆ ಮೇಕೆಯನ್ನು ಬಲಿ ನೀಡಲಾಗಿತ್ತು. ಅಂದರೆ ಶಾಸ್ತ್ರೀಯವಾಗಿ ಧೃತರಾಷ್ಟ್ರ ಗಾಂಧಾರಿಗೆ ಎರಡನೇ ಪತಿ. ಈ ವಿಷಯವನ್ನು ಮುಚ್ಚಿಟ್ಟಿದ್ದಕ್ಕೆ ಕೋಪಗೊಂಡ ಭೀಷ್ಮರು ಗಾಂಧಾರ ರಾಜ ಮತ್ತು ಅವನ ಇಡೀ ಕುಟುಂಬವನ್ನು ಹಸ್ತಿನಾಪುರಕ್ಕೆ ಆಹ್ವಾನಿಸಿ ಅವರನ್ನು ಜೈಲಿನಲ್ಲಿ ಇಡುತ್ತಾರೆ. ಒಂದು ತುತ್ತು ಅನ್ನದ ಕಥೆ. ಸೆರೆಮನೆಯಲ್ಲಿ ಭೀಷ್ಮರು ಆ ಇಡೀ ಕುಟುಂಬಕ್ಕೆ ದಿನಕ್ಕೆ ಕೇವಲ ಒಂದು ಮುಷ್ಟಿ ಅಕ್ಕಿಯನ್ನು ಮಾತ್ರ ಆಹಾರವಾಗಿ ನೀಡುತ್ತಿದ್ದರು. ಅಷ್ಟು ಜನರಿಗೆ ಒಂದು ಮುಷ್ಟಿ ಅಕ್ಕಿ ಯಾವುದಕ್ಕೂ ಸಾಲುತ್ತಿರಲಿಲ್ಲ. ದಿನಕ್ಕೊಬ್ಬರಂತೆ ಹಸಿವಿನಿಂದ ಸಾಯತೊಡಗಿದರು. ಆಗ ಗಾಂಧಾರ ರಾಜ ಒಂದು ನಿರ್ಧಾರ ಮಾಡುತ್ತಾನೆ. ನಾವೆಲ್ಲರೂ ಸಾಯುವುದು ಖಚಿತ, ಆದರೆ ನಮ್ಮಲ್ಲಿ ಒಬ್ಬನಾದರೂ ಬದುಕಿ ಸೇಡು ತೀರಿಸಿಕೊಳ್ಳಬೇಕು. ಹಾಗಾಗಿ ಆ ಒಂದು ಮುಷ್ಟಿ ಅಕ್ಕಿಯನ್ನು ರಾಜಕುಮಾರ ಶಕುನಿಗೆ ಮಾತ್ರ ನೀಡಲು ನಿರ್ಧರಿಸುತ್ತಾರೆ. ಶಕುನಿಯ ಕುಂಟಗಾಲು ಮತ್ತು ಮಾಯಾಪಾಸುಗಳು. ತನ್ನ ಕಣ್ಣೆದುರೇ ಕುಟುಂಬದವರೆಲ್ಲ ಸಾಯುವುದನ್ನು ನೋಡಿದ ಶಕುನಿ ಸೇಡಿನ ಕಿಚ್ಚಿನಿಂದ ಬೆಳೆಯುತ್ತಾನೆ. ಗಾಂಧಾರ ರಾಜ ಸಾಯುವ ಮೊದಲು ಶಕುನಿಯನ್ನು ಹತ್ತಿರ ಕರೆದು ಅವನ ಮೊಣಕಾಲಿಗೆ ಬಲವಾಗಿ ಒದ್ದು ಕಾಲನ್ನು ಮುರಿಯುತ್ತಾನೆ. ಏಕೆಂದರೆ ಶಕುನಿ ಹೊರಗೆ ಹೋದ ಮೇಲೆ ಅರಮನೆಯ ಸುಖದಲ್ಲಿ ತನ್ನ ಕುಟುಂಬದ ಕಷ್ಟವನ್ನು ಮರೆಯಬಾರದು. ಪ್ರತಿ ಹೆಜ್ಜೆ ಇಡುವಾಗಲೂ ಆಗುವ ನೋವು ಅವನಿಗೆ ಸೇಡನ್ನು ನೆನಪಿಸಬೇಕು ಎಂಬುದು ತಂದೆಯ ಆಸೆಯಾಗಿತ್ತು. ಅಷ್ಟೇ ಅಲ್ಲದೆ ನಾನು ಸತ್ತ ಮೇಲೆ ನನ್ನ ಬೆರಳಿನ ಮೂಳೆಗಳಿಂದ ದಾಳಗಳನ್ನು ಮಾಡು, ಅವು ನೀನು ಹೇಳಿದಂತೆಯೇ ಕೇಳುತ್ತವೆ ಎಂದು ವರ ನೀಡುತ್ತಾನೆ. ಕುರುಕುಲದ ವಿನಾಶ. ಶಕುನಿ ಹಸ್ತಿನಾಪುರದಲ್ಲಿ ಉಳಿದುಕೊಂಡು ದುರ್ಯೋಧನನ ಪರಮಾಪ್ತನಾಗುತ್ತಾನೆ. ಅವನ ಏಕೈಕ ಗುರಿ ಕೌರವರು ಮತ್ತು ಪಾಂಡವರ ನಡುವೆ ಜಗಳ ಹಚ್ಚಿ ಇಡೀ ಕುರುಕುಲವನ್ನು ನಾಶ ಮಾಡುವುದಾಗಿತ್ತು. ಕುರುಡನೊಂದಿಗೆ ಮದುವೆ ಮಾಡಿ ತನ್ನ ತಂಗಿಯ ಬಾಳನ್ನು ಹಾಳು ಮಾಡಿದ ಭೀಷ್ಮರ ಮೇಲಿನ ಕೋಪವು ಇದರಲ್ಲಿತ್ತು. ಯುದ್ಧದ ಅಂತ್ಯ ಮತ್ತು ಸಹದೇವನ ಭೇಟಿ. ಮಹಾಭಾರತ ಯುದ್ಧದ 18ನೇ ದಿನದವರೆಗೆ ಶಕುನಿ ಬದುಕಿರುತ್ತಾನೆ. ಅವನು ಭೀಷ್ಮರು ಶರಶಯ್ಯೆಯ ಮೇಲೆ ಮಲಗಿದ್ದನ್ನು, ದ್ರೋಣರ ಸಾವು, ಕರ್ಣನ ಪತನ ಮತ್ತು ಕೌರವರ ಸರ್ವನಾಶವನ್ನು ಕಣ್ಣಾರೆ ಕಾಣುತ್ತಾನೆ. ತನ್ನ ಸೇಡು ಪೂರೈಸಿದ ತೃಪ್ತಿ ಅವನಲ್ಲಿತ್ತು. ಆಗ ಪಾಂಡವರಲ್ಲಿ ಅತ್ಯಂತ ಜ್ಞಾನಿಯಾದ ಸಹದೇವನು ಶಕುನಿಯನ್ನು ಯುದ್ಧಕ್ಕೆ ಕರೆಯುತ್ತಾನೆ. ಶಕುನಿಯ ಪಶ್ಚಾತ್ತಾಪ ಮತ್ತು ಸಾವು. ಸಹದೇವನಿಗೆ ಶಕುನಿಯ ಮನಸ್ಸಿನಲ್ಲಿದ್ದ ನೋವು ಅರ್ಥವಾಗುತ್ತದೆ. ಶಕುನಿ ತನ್ನ ಬಾಲ್ಯದ ಕಷ್ಟಗಳು, ಜೈಲಿನಲ್ಲಿ ಅನುಭವಿಸಿದ ಯಾತನೆ ಮತ್ತು ತಾನು ಮಾಡಿದ ಪಾಪಗಳನ್ನು ಸಹದೇವನ ಮುಂದೆ ಒಪ್ಪಿಕೊಳ್ಳುತ್ತಾನೆ. ಈಗ ನನ್ನಲ್ಲಿ ಬದುಕುವ ಆಸೆ ಇಲ್ಲ, ಈ ಪಾಪದ ಹೊರೆಯನ್ನು ಹೊತ್ತು ನಾನು ಬದುಕಿರಲಾರೆ ಎಂದು ಹೇಳಿ ಶಕುನಿ ಸಹದೇವನ ಕೈಯಿಂದ ಮರಣ ಹೊಂದುತ್ತಾನೆ. ಸ್ವರ್ಗಪ್ರಾಪ್ತಿ. ಶಕುನಿ ಎಷ್ಟೇ ಕುತಂತ್ರ ಮಾಡಿದರೂ ಅವನು ಅದನ್ನು ತನ್ನ ತಂದೆಗೆ ನೀಡಿದ ಮಾತನ್ನು ಉಳಿಸಿಕೊಳ್ಳಲು ಮತ್ತು ತನ್ನ ಕುಟುಂಬಕ್ಕೆ ಆದ ಅನ್ಯಾಯದ ಸೇಡಿಗಾಗಿ ಮಾಡಿದ್ದನು. ತನ್ನ ಕರ್ತವ್ಯವನ್ನು ಪೂರೈಸಿದ್ದಕ್ಕಾಗಿ ಮತ್ತು ಕೊನೆಯ ಕ್ಷಣದಲ್ಲಿ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಕ್ಕಾಗಿ ಶಕುನಿಗೆ ಮರಣದ ನಂತರ ಸ್ವರ್ಗ ಪ್ರಾಪ್ತಿಯಾಯಿತು ಎಂದು ಕಥೆ ಹೇಳುತ್ತದೆ. ಶಕುನಿಯ ಕಥೆ ನಮಗೆ ಒಂದು ಗಾಢ ಸತ್ಯವನ್ನು ತಿಳಿಸುತ್ತದೆ. ಅನ್ಯಾಯದಿಂದ ಹುಟ್ಟಿದ ಸೇಡು ಅಂತಿಮವಾಗಿ ಎಲ್ಲವನ್ನೂ ಸುಡುತ್ತದೆ. ಅವನು ತನ್ನ ಕುಟುಂಬಕ್ಕಾಗಿ ಹೋರಾಡಿದರೂ ಅವನ ಮಾರ್ಗ ಕುತಂತ್ರ ಮತ್ತು ವಿನಾಶದಿಂದ ತುಂಬಿತ್ತು. ಆದರೂ ಕೊನೆಯ ಕ್ಷಣದಲ್ಲಿ ಪಶ್ಚಾತ್ತಾಪ ವ್ಯಕ್ತಪಡಿಸಿದ ಅವನ ಜೀವನ ಧರ್ಮ ಅಧರ್ಮಗಳ ನಡುವಿನ ಸಂಕೀರ್ಣ ಸತ್ಯವನ್ನು ನಮಗೆ ನೆನಪಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.